ನಾಗರಾಜ್ ಪ್ರಸಾದ್ ಸುಮ್ಮನೆ ಕುಳಿತು ತಮ್ಮ ದೊಡ್ಡ ಸೊಸೆ ಗೌರಿ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು. ಅವರಿಗೆ ತಾನು ಯಾವಾಗ ತಾಳ್ಮೆ ಕಳೆದುಕೊಳ್ಳುತ್ತೇನೆ ಎಂದು ಅನಿಸುತ್ತಿತ್ತು. ಆದರೆ ಅವರು ತಮ್ಮನ್ನು ತಾವು ನಿಯಂತ್ರಿಸಿಕೊಂಡು ಕುಳಿತಿದ್ದರು. ಗೌರಿ ನಿರಂತರವಾಗಿ ಮಾತನಾಡುತ್ತಲೇ ಇದ್ದಳು. ಕಾರಣ ಇಷ್ಟೇ. ಕಳೆದ 3-4 ದಿನದಿಂದ ನಾಗರಾಜ್ ಪ್ರಸಾದ್ ಹಲ್ಲು ನೋವಿಂದ ಬಳಲುತ್ತಿದ್ದರು. ಡಾಕ್ಟರಿಗೆ ತೋರಿಸಿದಾಗ ಅವರು ಹಲ್ಲು ತೆಗೆಸಬೇಕೆಂದು ಸಲಹೆ ನೀಡಿದ್ದರು. ನೋವಿರುವ ಕಾರಣ ಅದನ್ನು ಈಗಲೇ ತೆಗೆಸುವಂತಿರಲಿಲ್ಲ. ಡಾಕ್ಟರ್ ನೋವು ಕಡಿಮೆಯಾಗಲು ಔಷಧ ಕೊಟ್ಟಿದ್ದರು. ಅವರು ಹೇಳಿದರು, ನೋವು ಕಡಿಮೆಯಾದ ಮೇಲೆ ಹಲ್ಲು ತೆಗೆಯೋಣ. ಹಲ್ಲು ನೋವಿರುವ ಕಾರಣ ಗಟ್ಟಿಯಾದ ಪದಾರ್ಥಗಳು ತಿನ್ನಲು ಆಗುತ್ತಿರಲಿಲ್ಲ. ಇದರಿಂದ ಸೊಸೆಗೆ ಕಿಚಡಿ ಮಾಡಲು ತಿಳಿಸಿದ್ದರು. ಆದರೆ ಅವಳು ಗಟ್ಟಿಯಾದ ಚಪಾತಿ ಪಲ್ಯ ಮಗನ ಕೈಯಲ್ಲಿ ಕೊಟ್ಟು ಕಳಿಸಿದ್ದಳು. ಅವರು ಅದನ್ನು ತೆಗೆದುಕೊಳ್ಳಲಿಲ್ಲ. ಇದರಿಂದ ಕೋಪಗೊಂಡ ಗೌರಿ ಜೋರಾಗಿ ಕಿರುಚುತ್ತಾ ಹೇಳಿದಳು, ತಿಂಡಿ ತಿನ್ನುವುದಿಲ್ಲ ಎಂದರೆ ಮೊದಲೇ ತಿಳಿಸಬೇಕಿತ್ತು. ಎಷ್ಟೇ ಮಾಡಿದರೂ ಇವರ ಹಠ ಮುಗಿಯುವುದಿಲ್ಲ. ಆದರೆ ಅವಳು ಹಲ್ಲು ನೋವಿರುವ ಕಾರಣ ಚಪಾತಿ ತಿನ್ನಲು ಅಸಮರ್ಥರಾಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ತಯಾರಿರಲಿಲ್ಲ. ಕೋಪದಿಂದ ತಟ್ಟೆ ಎತ್ತಿಕೊಂಡು ಹೋದಳು. ನಾಗರಾಜ್ ಪ್ರಸಾದ್ ದೀರ್ಘವಾದ ನಿಟ್ಟುಸಿರು ಬಿಟ್ಟು ಊರುಗೋಳು ಎತ್ತಿಕೊಂಡು ತಮ್ಮ ಚಡ್ಡಿ ದೋಸ್ತ ಕೃಷ್ಣಾನಂದ ಅವರ ಮನೆಯ ಕಡೆ ಹೊರಟರು. ಅವರಿಗೆ ಇಂದು ತುಂಬಾ ನೋವಾಗಿತ್ತು. ಅವರಿಗೆ ತಮ್ಮ ದಿವಂಗತ ಹೆಂಡತಿಯ ನೆನಪಾಗುತ್ತಿತ್ತು. ಅವರು ರಸ್ತೆಯ ಬದಿಯಲ್ಲಿ ಇಟ್ಟಿರುವ ಬೆಂಚಿನ ಮೇಲೆ ಕುಳಿತುಕೊಂಡರು. ಅವರು ನೋವಿನಿಂದಲೇ ತಮ್ಮ ಹಳೆಯ ನೆನಪಿಗೆ ಜಾರಿದರು. ನಾಗರಾಜ್ ಪ್ರಸಾದ್ ಸರಕಾರಿ ನೌಕರಿ ಮಾಡುತ್ತಿದ್ದರು. ಅವರಿಗೆ 3 ಮಕ್ಕಳು. ಆಕಾಶ್, ಅನಂತ್, ಆನಂದ್ 3 ಮಕ್ಕಳು ಚೆನ್ನಾಗಿ ಓದುತ್ತಿದ್ದರು. ಅವರ ಹೆಂಡತಿ ಹೆಚ್ಚು ಓದು ಬರಹ ಕಲಿಯದ ಸ್ವಾಭಿಮಾನಿ ಮಹಿಳೆಯಾಗಿದ್ದರು. ಅವರು ವಿದ್ಯಾವಂತೆ ಆಗಿದ್ದರು. ಒಳ್ಳೆಯ ರೀತಿಯಿಂದ ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದರು. ಒಂದು ಇತಿಮಿತಿಯಲ್ಲಿ ಖರ್ಚು ಮಾಡುವುದನ್ನು ನಾಗರಾಜ್ ಪ್ರಸಾದ್ ಅವರು ತಮ್ಮ ಹೆಂಡತಿಯಿಂದಲೇ ಕಲಿತುಕೊಂಡಿದ್ದರು. ಹೀಗಾಗಿ ಅವರು ತಮ್ಮ ತಿಂಗಳ ಪೂರ್ತಿ ಸಂಬಳವನ್ನು ತಮ್ಮ ಹೆಂಡತಿಯ ಕೈಗೆ ಕೊಡುತ್ತಿದ್ದರು. ಅವರು ನಿಶ್ಚಿಂತರಾಗಿ ಇರುತ್ತಿದ್ದರು. ಕುಟುಂಬದ ನಿರ್ವಹಣೆಯ ವಿಷಯದಲ್ಲಿ ಅವರು ಹೆಂಡತಿಗೆ ಯಾವುದೇ ಮಾತನ್ನು ಹೇಳುತ್ತಿರಲಿಲ್ಲ. ಅವರ ಹೆಂಡತಿಗೆ ಯಾವಾಗಲಾದರೂ ಸಹಾಯ ಬೇಕಿದ್ದರೆ ಮಾತ್ರ ಅವರ ಜೊತೆ ನಿಲ್ಲುತ್ತಿದ್ದರು. ಸಮಯದ ಜೊತೆ ಅವರ ಕುಟುಂಬವು ಉನ್ನತಿಯನ್ನು ಹೊಂದುತ್ತಿತ್ತು. ಮಕ್ಕಳು ವಿದ್ಯಾವಂತರಾದರು. ಜೀವನದಲ್ಲಿ ಅವರ ಹೆಂಡತಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದರು. ಅದೇನೆಂದರೆ ಮನೆ ಕಟ್ಟಿರುವುದು. ಅವರು ನಗರದ ಒಂದು ಪ್ರತಿಷ್ಠಿತ ಕಾಲೋನಿಯಲ್ಲಿ ತಮ್ಮ ಕನಸಿನ ಮನೆ ಕಟ್ಟಿಸಿದ್ದರು. ನಾಗರಾಜ್ ಪ್ರಸಾದ್ ಅವರು ಆಫೀಸಿನಿಂದ ಲೋನ್ ಪಡೆದುಕೊಂಡು ಮತ್ತು ಸ್ನೇಹಿತರಿಂದ ಸಹಾಯ ಪಡೆದು ತಮ್ಮ ಹೆಂಡತಿಯ ಕನಸು ನನಸು ಮಾಡಿದ್ದರು. ಮೊದಲಿಗೆ ಇವರು ಒಂದು ಅಂತಸ್ತಿನ ಮನೆ ಕಟ್ಟಿಸಿದ್ದರು. ಅನಂತರ ಮಕ್ಕಳು ದೊಡ್ಡವರಾಗುತ್ತಿದ್ದಂತೆ ಧೈರ್ಯ ಮಾಡಿ 2ನೇ ಅಂತಸ್ತು ಕಟ್ಟಿಸಿದರು. ಅವರು 3 ಮಕ್ಕಳ ಮದುವೆಯಾಗಿತ್ತು. 3 ಮಕ್ಕಳಿಗೆ ಇಬ್ಬಿಬ್ಬರು ಮಕ್ಕಳಿದ್ದರು. ನಾಗರಾಜ್ ಪ್ರಸಾದ್ ತಮ್ಮ ಚಿಕ್ಕ ಮಗನೊಂದಿಗೆ ಕೆಳಗಿನ ಅಂತಸ್ತಿನಲ್ಲಿ ವಾಸವಿದ್ದರು. ನಾಗರಾಜ್ ಪ್ರಸಾದ್ ತಮ್ಮ ಹೆಂಡತಿ ಮತ್ತು ಚಿಕ್ಕ ಸೊಸೆ ಮಗನೊಂದಿಗೆ ಕೆಳಗಿನ ಮನೆಯಲ್ಲಿ ವಾಸವಿದ್ದರು. ಆಕಾಶ್ ಮತ್ತು ಅನಂತ್ 2ನೇ ಮತ್ತು 3ನೇ ಅಂತಸ್ತಿನಲ್ಲಿ ವಾಸವಿದ್ದರು. ಅಡುಗೆ ಮನೆ ಎಲ್ಲವೂ ಬೇರೆ ಬೇರೆ ಇತ್ತು. ಆದರೆ ಹಬ್ಬದ ದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬ ಆಚರಿಸುತ್ತಿದ್ದರು. ಯಾರೂ ಬಾಯ್ಬಿಟ್ಟು ಏನನ್ನೂ ಹೇಳದಿದ್ದರೂ ಆನಂದ್ ಹೆಂಡತಿಗೆ ತುಂಬಾ ಕಿರಿಕಿರಿ ಆಗುತ್ತಿತ್ತು. ಹಬ್ಬದ ದಿನಗಳಲ್ಲಿ ಎಲ್ಲಾ ಅಡುಗೆ ಕೆಲಸ ನಾನೇ ಮಾಡಬೇಕು ಮತ್ತು ಸರಿಯಾದ ಸಮಯಕ್ಕೆ ಊಟ ಮಾಡಲು ಎಲ್ಲರೂ ಬರುತ್ತಾರೆ ಎನ್ನುತ್ತಿದ್ದಳು. ಇಬ್ಬರು ಅಕ್ಕಂದಿರು ಹೇಳುತ್ತಿದ್ದರು, ಅಡುಗೆ ಮನೆ ನಿನ್ನದು, ಹಾಗಾಗಿ ಎಲ್ಲಾ ಜವಾಬ್ದಾರಿ ನಿನ್ನದೇ. ಆದರೆ ಈ ಮಾತು ಇಲ್ಲಿಯವರೆಗೆ ಜಗಳದ ಹಂತಕ್ಕೆ ಹೋಗಲಿಲ್ಲ. ಏಕೆಂದರೆ ಶಾಂತಮ್ಮನವರು ಜವಾಬ್ದಾರಿ ಇರುವ ಹೆಣ್ಣಾಗಿದ್ದರು. ಅವರು ವಯಸ್ಸಾದರೂ ಗಟ್ಟಿಮುಟ್ಟಾಗಿದ್ದರು. ಸ್ವತಃ ತಾವೇ ಎಲ್ಲಾ ಕೆಲಸವನ್ನು ಮಾಡುತ್ತಿದ್ದರು. ಅವರಿಗೆ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಏನಾದರೂ ಕೆಲಸ ಮಾಡುತ್ತಲೇ ಇರಬೇಕಿತ್ತು. ಇದು ಅವರಿಗೆ ಅಭ್ಯಾಸವಾಗಿತ್ತು. ಹೀಗಾಗಿ ಅವರು ಯಾವುದೇ ಕೆಲಸಕ್ಕೂ ಸೊಸೆಯಂದಿರನ್ನು ಅವಲಂಬಿಸಿರಲಿಲ್ಲ. ನಾಗರಾಜ್ ಪ್ರಸಾದ್ ಅವರು ಹೆಂಡತಿ ಜೊತೆ ಕುಳಿತು ಕೇಳುತ್ತಿದ್ದರು, ಇನ್ನು ನನಗೆ ಯಾವುದೇ ಚಿಂತೆ ಇಲ್ಲ. ಪೆನ್ಷನ್ ಬರುತ್ತಿದೆ. ಆರಾಮಾಗಿ ಜೀವನ ನಡೆಸಬಹುದು. ವಯಸ್ಸಿನಲ್ಲಿರುವಾಗ ಈಡೇರಿಸಲಾಗದ ಆಸೆಗಳನ್ನು ಈಗ ಈಡೇರಿಸುತ್ತೇನೆ. ಶಾಂತಮ್ಮನವರು ಮುಗುಳ್ನಕ್ಕರು. ತಮ್ಮ ಒಪ್ಪಿಗೆಯನ್ನು ಸೂಚಿಸುತ್ತಿದ್ದರು. ಈ ಕನಸು ಎಂದಿಗೂ ನನಸಾಗಲಿಲ್ಲ. ಒಂದು ದಿನ ಅವರ ಹೆಂಡತಿ ಅವರನ್ನು ಶಾಶ್ವತವಾಗಿ ಬಿಟ್ಟು ಹೋದರು. ಅವರ ಜೀವನವೇ ಮುಗಿದು ಹೋಗಂತಾಯಿತು. ಆದರೆ ನಡೆಯುವುದನ್ನು ತಪ್ಪಿಸೋರು ಯಾರು? ಶಾಂತಮ್ಮ ಪ್ರೀತಿಯಿಂದ ಮನೆಯ ತಳಹದಿಯನ್ನು ಹಾಕಿದರು. ಆದರೆ ಈಗ ಅದರಲ್ಲಿ ಬಿರುಕುಗಳು ಕಾಣಿಸುತ್ತಿದ್ದವು. ಈಗ ಸನ್ನಿವೇಶಗಳು ಬದಲಾಗಿದ್ದವು. ಹಬ್ಬ ದಿನಗಳು ಒಬ್ಬರಿಗೊಬ್ಬರು ಶುಭಾಶಯ ಹೇಳುವುದು ಕಷ್ಟವಾಗಿತ್ತು. ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಇರುತ್ತಿದ್ದರು. ನಾಗರಾಜ್ ಪ್ರಸಾದ್ ಒಂಟಿಯಾಗಿ ಬಿಟ್ಟಿದ್ದರು. ಅವರಿಗೆ ಅನಿಸುತ್ತಿತ್ತು, ವೃದ್ಧಾಪ್ಯದ ಈ ಸಮಯದಲ್ಲಿ ತಾನು ಒಂಟಿಯಾಗಿ ಬಿಟ್ಟಿದ್ದೇನೆ ಮತ್ತು ಅಸಹಾಯಕನಾಗಿದ್ದೇನೆ ಎಂದು. 2 ದಿನದ ಹಿಂದೆ ಅವರು ಆಕಸ್ಮಿಕವಾಗಿ ಮನೆ ಒಳಗೆ ಪ್ರವೇಶಿಸಿದಾಗ ಅವರಿಗೆ ಸೊಸೆ ಮತ್ತು ಮಕ್ಕಳ ಮಾತು ಕೇಳಿಸುತ್ತಿತ್ತು. ಇದನ್ನು ಕೇಳುವ ಕುತೂಹಲದಿಂದ ಅವರು ಅಲ್ಲಿ ಸುಮ್ಮನೆ ನಿಂತಿದ್ದರು. ಇದನ್ನು ಕೇಳಿದ ಅವರ ದುಃಖಕ್ಕೆ ಕೊನೆಯೇ ಇರಲಿಲ್ಲ. 3 ಮಕ್ಕಳು ಅವರನ್ನು 2 ತಿಂಗಳು ಹಂಚಿಕೊಂಡಿದ್ದರು. ಚಿಕ್ಕ ಸೊಸೆ ಹೇಳುತ್ತಿದ್ದಳು, ಮನೆಯಲ್ಲಿ ಎಲ್ಲರಿಗೂ ಸಮಪಾಲು ಇದೆ ಎಂದ ಮೇಲೆ ಅಪ್ಪನನ್ನು ನೋಡಿಕೊಳ್ಳುವ ಜವಾಬ್ದಾರಿಯಲ್ಲಿ ಎಲ್ಲರಿಗೂ ಸಮಪಾಲು ಇರಬೇಕು. ನನಗೂ ಸ್ವಲ್ಪ ಸ್ವಾತಂತ್ರ್ಯ ಬೇಕು. ಅಪ್ಪಾಜಿ ಇರುವ ಕಾರಣ ನನಗೆ ಸ್ವಾತಂತ್ರ್ಯ ಸಿಗುತ್ತಿಲ್ಲ.
ಎಲ್ಲರಿಗೂ ತೊಂದರೆ ಆಗುತ್ತಿದೆ, ಆದರೆ ಬೇರೆ ದಾರಿ ಇಲ್ಲ. ಈಗ ನಾಗರಾಜ್ ಪ್ರಸಾದ್ ಅವರು 3 ಭಾಗವಾಗಿದ್ದರು. ಹೀಗೆ ಜೀವನ ಸಾಗುತ್ತಿತ್ತು. 2 ತಿಂಗಳು ಒಬ್ಬನ ಬಳಿ, 2 ತಿಂಗಳು ಇನ್ನೊಬ್ಬನ ಬಳಿ, ಇನ್ನೊಬ್ಬನ ಜೊತೆ, 2 ತಿಂಗಳು ಮೂರನೆಯವನ ಜೊತೆ. ತಿಂಗಳ ಕೊನೆಯಲ್ಲಿ ಆರೋಗ್ಯ ಹಾಳಾದರೆ ಚಿಕಿತ್ಸೆ ಪಡೆಯಲು ಕಷ್ಟಪಡಬೇಕಿತ್ತು. ತಿಂಗಳು ಪೂರ್ತಿಯಾಗಲು 2-3 ದಿನಗಳು ಇರುವಾಗ ಆರೋಗ್ಯ ಹದಗೆಟ್ಟರೆ ಇನ್ನೊಬ್ಬ ಮಗನ ಮನೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳಲು ಹೇಳುತ್ತಿದ್ದರು. ಇನ್ನೊಬ್ಬನ ಮನೆಗೆ ಬಂದರೆ ನೀನು ಅವನ ಮನೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಬರಬೇಕಿತ್ತು ಎನ್ನುವ ಮಾತು ಕೇಳಿಬರುತ್ತದೆ. ಇಂದು ನಾಗರಾಜ್ ಪ್ರಸಾದ್ ಅವರ ತಾಳ್ಮೆ ಕಟ್ಟಿ ಹೊಡೆದಿತ್ತು. ಅವರು 2 ದಿನದ ಹಿಂದೆ ಹಲ್ಲು ತೆಗೆಸಿಕೊಂಡಿದ್ದರು. ಅವರಿಗೆ ಯಾವುದೇ ಬಿಸಿಯಾದ ಗಟ್ಟಿಯಾದ ಆಹಾರ ತಿನ್ನಲು ಆಗುತ್ತಿರಲಿಲ್ಲ. ಹೀಗಾಗಿ ಅವರು ಮೆತ್ತನೆಯ ಆಹಾರ ತಿನ್ನಲು ಸೊಸೆಗೆ ಹಲ್ವ ಮಾಡಲು ತಿಳಿಸಿದರು. ಅವಳು ತಟ್ಟನೆ ಉತ್ತರಿಸಿದಳು, ನಾನು ಈಗ ಖಾಲಿ ಇಲ್ಲ. ನಿಮಗೆ ಬೇರೇನು ಗೊತ್ತಿಲ್ಲ. ಈ ವಯಸ್ಸಿನಲ್ಲಿ ತಿನ್ನುವ ಚಪಲ. 2 ದಿನದ ನಂತರ ಚಿಕ್ಕ ಸೊಸೆ ಇದ್ದಲ್ಲಿಗೆ ಹೋಗುತ್ತಿರಲಿಲ್ಲ. ಅಲ್ಲೇ ತಿನ್ನುತ್ತಿರುವಂತೆ. ನನಗೆ ಈಗ ಪಾರ್ಟಿಗೆ ಹೋಗಲು ಲೇಟ್ ಆಗುತ್ತದೆ. ಆದರೆ ಇಂದು ಅವರು ತಾಳ್ಮೆ ಕಳೆದುಕೊಂಡಿದ್ದರು. ಇಲ್ಲಿಯವರೆಗೆ ಅವರು ತಮ್ಮ ಮಗ ಸೊಸೆಯಂದಿರ ಎಲ್ಲ ಮಾತುಗಳನ್ನು ಸಹಿಸಿಕೊಂಡಿದ್ದರು. ಆದರೆ ಈಗ ಅದು ಮಿತಿ ಮೀರಿತ್ತು. ಕಣ್ಣು ನೀರಿಂದ ತುಂಬಿತ್ತು. ಅವರು ತಮ್ಮ ಗೆಳೆಯ ಕೃಷ್ಣಾನಂದನ ಮನೆ ಕಡೆಗೆ ಹೊರಟರು. ಕೃಷ್ಣಾನಂದ ಅವರ ಬಾಲ್ಯದ ಗೆಳೆಯನಾಗಿದ್ದ. ಶಾಲಾ ದಿನಗಳಿಂದ ಸೇವಾ ನಿವೃತ್ತಿಯಾಗಿದ್ದರು. ಅವರಿಬ್ಬರಿಗೂ ಜೊತೆಗಿದ್ದರು. ಕೃಷ್ಣಾನಂದ ಅವರು ಸ್ವಲ್ಪ ವ್ಯವಹಾರ ಪ್ರವೃತ್ತಿಯಾದರು. ಅವರು ಹೃದಯದಿಂದ ಅಲ್ಲ, ಮನಸ್ಸಿನಿಂದ ಯೋಚಿಸುತ್ತಿದ್ದರು. ಅವರು ತಮ್ಮ ಗೆಳೆಯನಿಗೆ ತುಂಬಾ ಸಲ ಅರ್ಥ ಮಾಡಿಸಿದರು. ನೀನು ಸ್ವಲ್ಪ ಅಧಿಕಾರ ಚಲಾಯಿಸು. ನಿನಗೇನು ಕೊರತೆ ಇದೆ? ಮನೆ ಇನ್ನೂ ನಿನ್ನ ಹೆಸರಿನಲ್ಲಿದೆ. ಮಕ್ಕಳು ಸೊಸೆಯಂದಿರು ಏನಾದರೂ ತಕರಾರು ತೆಗೆದರೆ ಅವರನ್ನು ಸ್ವಲ್ಪ ತರಾಟೆಗೆ ತೆಗೆದುಕೋ ಮತ್ತು ಯಾರಿಗೂ ಆಸ್ತಿಯಲ್ಲಿ ಪಾಲು ಕೊಡುವುದಿಲ್ಲ ಎಂದು ಬೆದರಿಕೆ ಹಾಕು. ಆದರೆ ನಾಗರಾಜ್ ಪ್ರಸಾದ್ ಅವರು ಇದನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಅವರು ಹೇಳುತ್ತಿದ್ದರು, ಮನೆ ಮಾಡಿರುವುದೇ ಮಕ್ಕಳಿಗಾಗಿ. ಹೀಗಿರುವಾಗ ಏಕೆ ಇದನ್ನೆಲ್ಲ ಯೋಚನೆ ಮಾಡಬೇಕು? ಆದರೆ ಇಂದು ಏನಾದರೂ ಮಾಡಲೇಬೇಕಾದ ಸಮಯ ಬಂದಿತ್ತು. ನಾಗರಾಜ್ ಪ್ರಸಾದ್ ಕೃಷ್ಣಾನಂದ ಅವರಿಂದ ಸಲಹೆ ಪಡೆದುಕೊಂಡು ಮನೆಗೆ ಬಂದು ತಮ್ಮ ಹೆಂಡತಿಯ ಫೋಟೋ ಎದುರು ನಿಂತು ಮನಸ್ಸಿನಲ್ಲಿ ಈ ವಿಷಯ ವಿಮರ್ಶೆ ಮಾಡಿಕೊಳ್ಳುತ್ತಿದ್ದರು. ಒಂದು ದೃಢವಾದ ನಿರ್ಧಾರ ಮಾಡಿ ಹಸಿದ ಹೊಟ್ಟೆಯಲ್ಲಿ ಮಲಗಿಕೊಂಡರು. ಯಾರೂ ಅವರನ್ನು ಊಟಕ್ಕೆ ಕರೆಯಲಿಲ್ಲ. ಅವರಿಗೆ ಗೊತ್ತಿತ್ತು 3 ಮಕ್ಕಳು ಸೊಸೆ ಮೊಮ್ಮಕ್ಕಳೊಂದಿಗೆ ಬೇಸಿಗೆ ರಜೆಯಲ್ಲಿ ಹೊರಗೆ ಹೋಗುತ್ತಿದ್ದಾರೆ ಎಂದು. ಯಾರಿಗೂ ಇದರ ಬಗ್ಗೆ ಯೋಚನೆ ಇರಲಿಲ್ಲ. ಅಪ್ಪಾಜಿ ಏನು ತಿನ್ನುತ್ತಾರೆ, ಹೇಗೆ ಇರುತ್ತಾರೆ? ನಾಗರಾಜ್ ಪ್ರಸಾದ್ ಕೂಡ ಏನನ್ನೂ ಕೇಳಲಿಲ್ಲ. ಅವರಿಗೆ ತಮ್ಮ ಯೋಚನೆಗೆ ಅಂತಿಮ ರೂಪ ಕೊಡಲು ಅವಕಾಶ ಸಿಕ್ಕಿತು. ಅವರು ಶಾಂತವಾಗಿ ಕುಳಿತು ಎಲ್ಲರ ತಯಾರಿ ನೋಡುತ್ತಿದ್ದರು. ಮಕ್ಕಳೇ, ತಂದೆಯ ಬಗ್ಗೆ ಯೋಚಿಸಿದ್ದ ಮೇಲೆ ಇನ್ನು ಸೊಸೆಯಂದಿರು ಏಕೆ ಯೋಚಿಸುತ್ತಾರೆ? ಅವರಿಗೆ ಯಾರ ಸೇವೆ ಮಾಡುವ ಇಚ್ಛೆ ಇರುವುದಿಲ್ಲ. ಅವರು ಗಂಡು ಮಕ್ಕಳಷ್ಟೇ ತಮ್ಮ ಪರಿವಾರ ಎಂದುಕೊಂಡಿರುತ್ತಾರೆ. ಅತ್ತೆ ಮಾವಂದಿರು ಅವರಿಗೆ ಹೊರೆಯಾಗಿರುತ್ತಾರೆ ಮತ್ತು ಅವರು ತಮ್ಮ ಹಕ್ಕು ಅಧಿಕಾರದ ಬಗ್ಗೆ ಜಾಗೃತರಾಗಿರುತ್ತಾರೆ. ಕರ್ತವ್ಯದ ಕಡೆಗೆ ಕಣ್ಣು ಮುಚ್ಚಿಕೊಳ್ಳುತ್ತಾರೆ. ಎಲ್ಲರೂ ಮನೆಯಿಂದ ಹೊರಟ ನಂತರ ನಾಗರಾಜ್ ಪ್ರಸಾದ್ ಅವರು ತಮ್ಮ ಮಿತ್ರನೊಂದಿಗೆ ಪ್ರಾಪರ್ಟಿ ಡೀಲರ್ ಬಳಿಗೆ ಹೋಗುತ್ತಾರೆ. ಪ್ರಾಪರ್ಟಿ ಡೀಲರ್ ಕೃಷ್ಣಾನಂದ ಅವರ ಮಗನ ಸ್ನೇಹಿತನಾಗಿದ್ದನು. ನಾಗರಾಜ್ ಪ್ರಸಾದ್ ಅವರೊಂದಿಗೆ ತಮ್ಮ ಎಲ್ಲ ಕಷ್ಟವನ್ನು ಹೇಳಿಕೊಂಡು ಸಲಹೆ ಸೂಚನೆ ಪಡೆದು ಮನೆಗೆ ಬಂದರು. 20 ದಿನಗಳ ನಂತರ ಮಕ್ಕಳು ಸೊಸೆಯಂದರು ಸಂತೋಷದಿಂದ ಮನೆಗೆ ಬಂದು ನೋಡುತ್ತಾರೆ. ಮನೆಗೆ ಬೀಗ ಹಾಕಿರುವುದನ್ನು ನೋಡಿ ಅವರು ಬೆಚ್ಚಿ ಬಿದ್ದರು. ಚಿಕ್ಕ ಸೊಸೆ ಮಲ್ಲಿಕಾ ಹೇಳಿದಳು, ಈ ಬೇಜವಾಬ್ದಾರಿ ಮುದುಕನದ್ದು ಅತಿಯಾಯಿತು. ನಾವು ಇಂದು ಮನೆಗೆ ಬರುತ್ತೇವೆ ಎಂದು ಗೊತ್ತಿದ್ದರೂ ಇವರಿಗೆ ಮನೆಯಲ್ಲಿ ಕುಳಿತುಕೊಳ್ಳಲು ಆಗುವುದಿಲ್ಲ. ಅವಳ ಕೋಪಕ್ಕೆ ಕಾರಣವೂ ಇತ್ತು. ಏಕೆಂದರೆ ಈ 2 ತಿಂಗಳು ಅಪ್ಪಾಜಿ ಅವರ ಮನೆಯಲ್ಲಿ ಇರುತ್ತಿದ್ದರು. ತುಂಬಾ ಸಮಯ ಕಾದ ನಂತರ ಅನಂತ್ ಮತ್ತು ಆನಂದ್ ಕೃಷ್ಣಾನಂದರ ಮನೆಗೆ ಹೋದರು. ಅಲ್ಲಿಗೆ ಹೋದ ನಂತರ ಅವರಿಗೆ ನಿಂತ ನೆಲವೇ ಕುಸಿದಂತಾಗಿತ್ತು. ಏಕೆಂದರೆ ಅಪ್ಪಾಜಿ ಮನೆಯನ್ನು 90 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ ಮತ್ತು ಈಗ ಅವರೆಲ್ಲಿದ್ದಾರೆಂದು ಯಾರಿಗೂ ಗೊತ್ತಿಲ್ಲ. 3 ಕುಟುಂಬದಲ್ಲಿ ಇಲ್ಲಿ ಏನು ನಡೆಯುತ್ತಿದೆ ಎನ್ನುವುದು ಅರ್ಥವಾಗಲಿಲ್ಲ. ಅಪ್ಪಾಜಿ ಇದೇನು ತಮಾಷೆ ಮಾಡುತ್ತಿದ್ದಾರೆ? 3 ಮಕ್ಕಳು ಕೋಪದಿಂದ ಕುದಿಯುತ್ತಿದ್ದರು. ಮನೆ 1 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿಗೆ ಬೆಲೆ ಬಾಳುತ್ತದೆ. ಹೀಗಿರುವಾಗ ಇವರು 90 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ. ಮಕ್ಕಳಿಗೆ ಏನೊಂದೂ ಅರ್ಥವಾಗಲಿಲ್ಲ. ಬೇರೆ ದಾರಿ ಇಲ್ಲದೆ ಅವರು ತಮ್ಮ ತಮ್ಮ ಅತ್ತೆ ಮನೆಗೆ ಹೋದರು. ಮಾರನೇ ದಿನ ದೊಡ್ಡ ಮಗನಿಗೆ ಕೃಷ್ಣಾನಂದ ಅವರಿಂದ ಫೋನ್ ಬಂದಿತ್ತು. 3 ಮಕ್ಕಳಿಗೆ ತಮ್ಮ ಮನೆಗೆ ಬರಲು ತಿಳಿಸಿದ್ದರು. ನಿಮಗೆ ಒಂದು ವಿಷಯ ತಿಳಿಸಿದ್ದೆ ಎಂದರು. 3 ಮಕ್ಕಳಿಗೆ ಇವರ ಸೂಚನೆ ಕೇಳಿ ತಲೆನೋವಾಯಿತು. ಅವರು ಬುದ್ಧಿ ಕೆಲಸ ಮಾಡುತ್ತಿದ್ದರು. ಆಲೋಚನೆ ಮಾಡುವ ಶಕ್ತಿ ಇರಲಿಲ್ಲ. ಕೃಷ್ಣಾನಂದ ಸಲಹೆ ಮೇರೆಗೆ ನಾಗರಾಜ್ ಪ್ರಸಾದ್ ಅವರು ಹರಿದ್ವಾರ ಹೋಗಿದ್ದರು ಮತ್ತು ಅಲ್ಲಿ ಒಂದು ಮನೆಯನ್ನು ಖರೀದಿಸಿದರು. ಇನ್ನು ಮುಂದೆ ಅವರು ಅಲ್ಲೇ ಇರುತ್ತಾರೆ. ಈ ಸುದ್ದಿ ಪೂರ್ತಿ ಕುಟುಂಬಕ್ಕೆ ದೊಡ್ಡ ಆಘಾತವಾಯಿತು. ತುಂಬಾ ಕೇಳಿಕೊಂಡ ನಂತರ ಕೃಷ್ಣಾನಂದರು ನಾಗರಾಜ್ ಪ್ರಸಾದ್ ಅವರ ಬಗ್ಗೆ ಸುಳಿಕೊಟ್ಟರು. ಕೃಷ್ಣಾನಂದ ಅವರಿಂದ ಅಪ್ಪಾಜಿಯ ಅಡ್ರೆಸ್ ಪಡೆದುಕೊಂಡು 3 ಮಕ್ಕಳು ಸೊಸೆಯಂದಿರು ಹರಿದ್ವಾರ ತಲುಪಿದರು. ಅವರ ತಂದೆಯ ನಡವಳಿಕೆ ಅವರ ಯೋಚನೆಗೆ ನಿಲುಕದ್ದಾಗಿತ್ತು. ಅಲ್ಲಿಗೆ ಹೋದ ನಂತರ ಅವರಿಗೆ ಇನ್ನೊಂದು ಆಘಾತ ಕಾದಿತ್ತು. ಅವರ ಅಪ್ಪಾಜಿ ತುಂಬಾ ಸಂತೋಷದಿಂದ ಆರೋಗ್ಯದಿಂದ ಇರುವಂತೆ ಕಾಣುತ್ತಿದ್ದರು. ಮಕ್ಕಳು ಸೊಸೆಯಂದರನ್ನು ನೋಡಿ ನಾಗರಾಜ್ ಪ್ರಸಾದ್ ನಗುಮುಖದಿಂದ ಅವರನ್ನು ಸ್ವಾಗತಿಸಿದರು ಮತ್ತು ದಿಲೀಪ್ ಎಂದು ಕೂಗಿದರು. ಅವರು ಕೂಗುತ್ತಿದ್ದಂತೆ 10-12 ವರ್ಷದ ಒಬ್ಬ ಬಾಲಕ ಅವರ ಎದುರು ಬಂದನು.
ಆ ಹುಡುಗನನ್ನು ನೋಡಿ ಎಲ್ಲರ ಮುಖದಲ್ಲಿ ಆಶ್ಚರ್ಯ ಭಾವ ಮೂಡಿತು. ನಾಗರಾಜ್ ಪ್ರಸಾದ್ ಅವರು ಮಕ್ಕಳ ಮತ್ತು ಸೊಸೆಯಂದರ ಮುಖಭಾವವನ್ನು ನೋಡಿ ಅಂದಾಜಿಸಿದರು ಮತ್ತು ದಿಲೀಪನಿಗೆ 6 ಪ್ಲೇಟ್ ಹಲ್ವಾ ತೆಗೆದುಕೊಂಡು ಬರಲು ತಿಳಿಸಿದರು. ಇದರ ನಡುವೆ ಪ್ರಸಾದ್ ಅವರು ತಮ್ಮ ಎಲ್ಲ ಮಕ್ಕಳ ಯೋಗಕ್ಷೇಮವನ್ನು ಕೇಳಿದರು. ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಿದ್ದರು. ಯಾರಿಗೂ ಮೊದಲು ಮಾತನಾಡುವ ಧೈರ್ಯ ಇರಲಿಲ್ಲ. ಅಷ್ಟರಲ್ಲಿ ದಿಲೀಪ್ 6 ಪ್ಲೇಟ್ ಹಲ್ವಾ ತೆಗೆದುಕೊಂಡು ಬಂದು ಎಲ್ಲರಿಗೂ ಒಂದೊಂದು ಪ್ಲೇಟ್ ಕೊಟ್ಟನು. ಯಾರೂ ಪ್ಲೇಟನ್ನು ಮುಟ್ಟಲಿಲ್ಲ. ಯಾರೂ ಮಾತನಾಡಿದುದನ್ನು ನೋಡಿ ನಾಗರಾಜ್ ಪ್ರಸಾದ್ ಅವರು ಹೇಳಿದರು, ನಿಮಗೆಲ್ಲರಿಗೂ ಆಶ್ಚರ್ಯ ಆಗಿರಬಹುದು ಮತ್ತು ಎಲ್ಲರಿಗೂ ಕೋಪ ಬಂದಿರಬಹುದು. ಅಪ್ಪಾಜಿ ಇದೇನು ಹುಚ್ಚಾಟ ಆಡುತ್ತಿದ್ದಾರೆ ಎಂದು. ಆದರೆ ಇದಕ್ಕೆ ಕಾರಣ ನೀವೇ. ನಾನು ಮತ್ತು ನಿಮ್ಮ ಅಮ್ಮ ನಿಮಗೆ ಯಾವುದಕ್ಕೂ ಕುಂದುಕೊರತೆ ಮಾಡಿರಲಿಲ್ಲ. ನಿಮ್ಮ ಅಮ್ಮ ನಿಮ್ಮನ್ನೆಲ್ಲ ಹೇಗೆ ಬಳಸಿದ್ದಾರೆಂದು ನಿಮಗೆ ತಿಳಿಸಿ ಹೇಳಬೇಕಾಗಿಲ್ಲ. ಇದನ್ನು ಹೇಳಲು ನನಗೆ ಮುಜುಗರ ಇಲ್ಲ. ಅವಳು ನಿಮ್ಮನ್ನೆಲ್ಲ ಪ್ರೀತಿಯಿಂದ ಒಟ್ಟಿಗೆ ಬಂಧಿಸುತ್ತಿದ್ದಳು. ಆದರೆ ನೀವು 6 ಜನ ಒಬ್ಬ ಅಪ್ಪಾಚಿಯನ್ನು ನೋಡಿಕೊಳ್ಳಲಿಲ್ಲ. ಹೋಗಲಿ ಬಿಡಿ, ಏನೂ ತೊಂದರೆ ಇಲ್ಲ. 2 ಹೊತ್ತಿನ ಊಟವನ್ನು ಪ್ರೀತಿಯಿಂದ ಹಾಕಬಹುದಿತ್ತು. ಅದೂ ಆಗಲಿಲ್ಲ. ಪಾರ್ಲರ್ಗೆ ಪಾರ್ಟಿಗೆ ಹೋಗಲು ಎಲ್ಲರಿಗೂ ಸಮಯ ಇತ್ತು. ಆದರೆ ನನಗೆ 2 ಹೊತ್ತಿನ ಊಟ ಹಾಕುವುದು ಭಾರಿ ಸಮಸ್ಯೆಯಾಗಿತ್ತು. ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು. ನಾನು 2 ತಿಂಗಳು ಯಾವ ಮಗನ ಮನೆಯಲ್ಲಿ ಇರುತ್ತೇನೆ, ಅಲ್ಲಿ ನನ್ನ ಎಲ್ಲ ಪೆನ್ಷನ್ ಹಣವನ್ನು ಖರ್ಚು ಮಾಡುತ್ತಿದ್ದೇನೆ ಎಂದು. ಆದರೆ ನನ್ನ ಔಷಧಿಗಾಗಿ ಖರ್ಚು ಮಾಡಲು ಯಾರ ಬಳಿಯೂ ಹಣ ಇರುತ್ತಿರಲಿಲ್ಲ. ನಿಮಗೆ ನಿಮ್ಮ ಅಧಿಕಾರ ಚಲಾಯಿಸುವುದು ಗೊತ್ತಿತ್ತು. ಆದರೆ ಈ ವಯಸ್ಸಾದ ಮುದುಕನ ಆರೋಗ್ಯ ವಿಚಾರಿಸಿಕೊಳ್ಳಬೇಕೆನ್ನುವುದು, ನಿಮ್ಮ ಕರ್ತವ್ಯ ನಿಭಾಯಿಸಬೇಕೆನ್ನುವುದು ಗೊತ್ತಿರಲಿಲ್ಲ. ನನ್ನ ಮಕ್ಕಳೇ, ಹೀಗಿರುವಾಗ ಸೊಸೆಯಂದರ ಮೇಲೆ ಯಾವ ನಂಬಿಕೆ ಇಡಲಿ? ಹೀಗೆ ಹೇಳುತ್ತಾ ನಾಗರಾಜ್ ಪ್ರಸಾದ್ ಅವರ ಗಂಟಲಲ್ಲಿ ದುಃಖ ಉತ್ತರಿಸಿ ಬಂದಿತು. 3 ಮಕ್ಕಳು ಸೊಸೆಯಂದಿರು ತಲೆ ತಗ್ಗಿಸಿ ಕುಳಿತರು. ನಾಗರಾಜ್ ಪ್ರಸಾದ್ ಅವರು ಪುನಃ ಮಾತನಾಡಲು ಶುರು ಮಾಡಿದರು. ನನ್ನ ಈ ನಿರ್ಧಾರ ನಿಮಗೆ ಸರಿ ಅನಿಸದಿರಬಹುದು. ಆದರೆ ಇದಕ್ಕೆ ಕಾರಣ ನೀವೇ. ನಿಮಗೆ ತಿಳಿದಿರಬಹುದು, ನಾನು ಮನೆಯನ್ನು 90 ಲಕ್ಷಕ್ಕೆ ಮಾರಾಟ ಮಾಡಿದ್ದೇನೆ. ಇನ್ನೂ 10 ಲಕ್ಷ ಕಡಿಮೆಗೆ ಮಾರಾಟ ಮಾಡಿದ್ದೇನೆ. ಇದರಿಂದ ನನಗೆ ಯಾವುದೇ ವ್ಯತ್ಯಾಸ ಇಲ್ಲ. ತಲಾ 5-5 ಲಕ್ಷ ನನ್ನ ಮೊಮ್ಮಕ್ಕಳ ಹೆಸರಿಗೆ ಫಿಕ್ಸ್ ಇಟ್ಟಿದ್ದೇನೆ. ಅವರು ದೊಡ್ಡವರಾದ ಮೇಲೆ ಅವರಿಗೆ ಸಿಗುತ್ತದೆ. ನಾನು ಒಂದು ಮನೆಯನ್ನು ಖರೀದಿಸಿದ್ದೇನೆ. ಇದರಲ್ಲಿ 2 ಕೋಣೆ ಇದೆ. ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್, ರೂಮ್ ಎಲ್ಲವೂ ಇದೆ. ಯಾವ ಅನುಕೂಲತೆ ಇಲ್ಲವೋ ಅದನ್ನೆಲ್ಲ ನಾನು ಹೊಸದಾಗಿ ಮಾಡಿಸಿಕೊಂಡಿದ್ದೇನೆ. ಇದಕ್ಕಾಗಿ ನಾನು ಆಶ್ರಮಕ್ಕೆ 14 ಲಕ್ಷ ಕೊಟ್ಟಿದ್ದೇನೆ. ನಾನು ಮರಣ ಹೊಂದಿದ ನಂತರ ಇದು ಆಶ್ರಮಕ್ಕೆ ಸೇರುತ್ತದೆ. ಈಗ ನೀವು ನೋಡಿರುವ ಹುಡುಗ ಒಬ್ಬ ಅನಾಥ ಹುಡುಗ. ಈಗ ಅವನು ನನ್ನ ಜೊತೆ ಇರುತ್ತಾನೆ. ನಾನು ಅವನಿಗೆ ಒಂದು ಸ್ಕೂಲಿನಲ್ಲಿ ಅಡ್ಮಿಷನ್ ಕೊಡಿಸಿದ್ದೇನೆ. ಅವನು ವಿದ್ಯಾಭ್ಯಾಸ ಮಾಡುವುದರ ಜೊತೆಗೆ ನನ್ನನ್ನು ನೋಡಿಕೊಳ್ಳುತ್ತಾನೆ. ನಾನು ಅವನ ಹೆಸರಿನಲ್ಲಿ 2 ಲಕ್ಷ ಫಿಕ್ಸ್ ಇಟ್ಟಿದ್ದೇನೆ. ಇನ್ನು ಎಷ್ಟು ಉಳಿಯಿತು ಎಂದು ನೀವೇ ಲೆಕ್ಕ ಮಾಡಿ. ಇದನ್ನೆಲ್ಲ ನಾನು ಬ್ಯಾಂಕ್ನಲ್ಲಿ ಫಿಕ್ಸ್ ಇಟ್ಟಿದ್ದೇನೆ. ಇದರಿಂದ ಬರುವ ಬಡ್ಡಿಯಿಂದ ನನ್ನ ಜೀವನ ಆರಾಮಿಗೆ ನಡೆಯುತ್ತದೆ. ಈಗ ನನ್ನಿಂದ ನಿಮಗೆ ಪೂರ್ತಿ ಬಿಡುಗಡೆ ಸಿಕ್ಕಿದೆ. ನಿಮಗೆ ಹೇಗೆ ಬೇಕೋ ಹಾಗೆ ಇರಿ. ಹೀಗೆ ಹೇಳಿ ನಾಗರಾಜ್ ಪ್ರಸಾದ್ ಅವರು ಸುಮ್ಮನಾದರು ಮತ್ತು ಆರಾಮಾಗಿ ಕುರ್ಚಿ ಮೇಲೆ ಕುಳಿತು ಕಣ್ಣು ಮುಚ್ಚಿದರು. 3 ಮಕ್ಕಳು ಸೊಸೆಯರಿಗೆ ಅಪ್ಪಾಜಿಯ ಈ ಮಾತಿಗೆ ಯಾವ ಪ್ರತಿಕ್ರಿಯೆ ನೀಡಬೇಕೆಂದು ಗೊತ್ತಾಗಲಿಲ್ಲ ಮತ್ತು ಎದುರಿಗೆ ಇರುವ ಹಲ್ವಾ ಪ್ಲೇಟನ್ನು ನೋಡಿ ಅವರು ಯೋಚನೆ ಮಾಡಿದರು, ಒಂದು ಹಲ್ವಾ ಪ್ಲೇಟಿಗಾಗಿ ಎಲ್ಲರೂ ಎಷ್ಟು ಬೆಲೆ ತೆರಬೇಕಾಯಿತು ಎಂದು. ವೀಕ್ಷಕರೇ, ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.